ಇವತ್ತಿನ ವಿಡಿಯೋದಲ್ಲಿ ನಾನು ಸೈಬರ್ ಸೆಕ್ಯೂರಿಟಿ ಪಾಸಿಂಗ್ ಪ್ಯಾಕೇಜ್ ಆನ್ಸರ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಶನ್. ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳೋಂಗೆ ಆಲ್ ಕ್ವಶನ್ಸ್ ಸೆಕ್ಷನ್ 1 to ಸೆಕ್ಷನ್ 5 ಆಲ್ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಇವೆಲ್ಲ ಕ್ವಶನ್ಸ್ ಎಲ್ಲ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿ ಬಂದಿದ್ದಾವೆ. ಅದಕ್ಕೆ ಈ ಒಂದು ಕ್ವಶನ್ ಬಿಡದೆ ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿದರೆ ಡೆಫಿನೆಟ್ ಆಗಿ ನೀವು ಮೋರ್ ದ್ಯಾನ್ 80 ಮಾರ್ಕ್ಸ್ ತೊಗೋಬೋದು ಅಂತ ನನಗೆ ಅನಿಸುತ್ತೆ. ಅದಕ್ಕೆ ನೀವು ಒಂದು ಕ್ವಶನ್ ಬಿಡಲಾರ್ದಂಗೆ ಇದನ್ನು ಪ್ಲೀಸ್ ಪ್ರಿಪೇರ್ ಮಾಡಿ. ನೆನಪಿರಲಿ, ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಫಾರ್ ಯೂಸ್ಫುಲ್ ವಿಡಿಯೋಸಿಗೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ ಅಲ್ಲ, ಕಮಿಂಗ್ ಡೇಸಲ್ಲಿ ನಾವು CET ಪ್ಯಾಕೇಜು ಕೂಡ ಫ್ರೀಯಾಗಿ ತರ್ತಾ ಇದ್ದೀವಿ. ಯಾವುದೇ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ, ಎಲ್ಲ ಫ್ರೀಯಾಗಿ ನಾವು ತರ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಇರುವ ಎಲ್ಲ ಕ್ವಶನ್ಸನ್ನು ಚೆನ್ನಾಗಿ ಪ್ರಿಪೇರ್ ಮಾಡಿ. ಬನ್ನಿ ಈಗ ಒಂದು ಸಲ ಇದು ಗ್ಲಾನ್ಸ್ ಮಾಡಿಬಿಡುವ. ಐ ಆಮ್ ಜಸ್ಟ್ ಸ್ಕ್ರಾಲಿಂಗ್ ಇಟ್ so that you can get the overview of all the questions. ಈಗ ಥ್ರೆಟ್ಟಿಂಗ್ ಮಾಡೆಲ್ ಅವೆಲ್ಲ ಆದಮೇಲೆ ಕ್ಲೌಡ್ ಸರ್ವಿಸಸ್ ಇವೆಲ್ಲ ಆದಮೇಲೆ ನಾವು ವಿಲ್ ಡಿಸ್ಕಸ್ ದಿ ಆನ್ಸರ್. ದ ಆನ್ಸರ್ ವಿ ವಿಲ್ ಡಿಸ್ಕಸ್ ವಿತ್ ದ ಹೆಲ್ಪ್ ಆಫ್ ದಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್. ಈಗ ನಾನು ನೋಡ್ದಂಗೆ ಇವೆಲ್ಲ ಕ್ವಶನ್ಸ್ ಆಲ್ರೆಡಿ ನಮ್ಮದು ಪಾಸಿಂಗ್ ಪ್ಯಾಕೇಜಲ್ಲಿ ಲಿಸ್ಟ್ ಆಗಿದ್ದಾವೆ. ಆದರೂ ನಾನು ಇನ್ನೊಂದು ಸಲ ಜಸ್ಟ್ ಗ್ಲಾನ್ಸ್ ಮಾಡಿ ಐ ಆಮ್ ಡಿಸ್ಕಸಿಂಗ್ ಏಪ್ರಿಲ್-ಮೇ 2024 ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಈಗ ಬನ್ನಿ, ಈಗ ಆಲ್ರೆಡಿ ಅದೇ ರೀತಿ ಈಗ ನಮ್ಮ ಹತ್ರ ಇನ್ನೊಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಇದೆ ಡಿಸೆಂಬರ್ 2023. ಇದರಲ್ಲಿ ಕಾಣುವ ಕ್ವಶನ್ಸ್ ಆಲ್ಮೋಸ್ಟ್ ನಾವು ಪಾಸಿಂಗ್ ಪ್ಯಾಕೇಜಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದೀವಿ ಮತ್ತು ಲಿಸ್ಟ್ ಕೂಡ ಮಾಡಿದ್ದೀವಿ. ಈಗ ನಾವು ಕ್ರಾಸ್ ಚೆಕ್ಕಿಗೆ ಬೇಕಾದ್ರೆ ನೋಡಬಹುದು. ಪಾಸಿಂಗ್ ಪ್ಯಾಕೇಜಲ್ಲಿ ಫಸ್ಟ್ ಕ್ವಶನ್ನೇ ನಾವು ಇದನ್ನು ಹಾಕಿದ್ದೀವಿ. ಕ್ಯಾನ್ ಸಿ ಹಿಯರ್ ಇನ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲ್ ಎಲಾಬ್ರೇಟ್ 3 ಡೈಮೆನ್ಷನ್ಸ್ ಆಫ್ ಮ್ಯಾಕಂಬರ್ ಕ್ಯೂಬ್ ಮತ್ತು CIA ಪ್ರಿನ್ಸಿಪಲ್, AAA ಪ್ರಿನ್ಸಿಪಲ್ ಇವೆಲ್ಲ ನಾನು ಆಲ್ರೆಡಿ ಹಾಕಿದ್ದೀನಿ. ಇದು ಕೂಡ ಕ್ವಶನ್ ಪೇಪರಲ್ಲಿ ಇದೆ. ಬನ್ನಿ ನಾವು 1 by 1 ಪಾಯಿಂಟ್ ಅನ್ನು ಡಿಸ್ಕಸ್ ಮಾಡುವ. ಇಲ್ಲಿ ನೋಡಿ, ಫಸ್ಟ್ ಕ್ವಶನ್ ಇರೋದು ವಾಟ್ ಈಸ್ ಸೈಬರ್ ಸೆಕ್ಯೂರಿಟಿ, ಎಕ್ಸ್ಪ್ಲೇನ್ CIA ಆ್ಯಂಡ್ AAA. CIA ಈಗ ಸೈಬರ್ ಸೆಕ್ಯೂರಿಟಿ ಅಂದರೆ ಗೊತ್ತಿದೆ. ಇಟ್ಸ್ ಅ ಪ್ರೊಸೆಸ್ ಆರ್ ಟೆಕ್ನಿಕ್ ಟು ಪ್ರೊಟೆಕ್ಟ್ ದಿ ಇಂಟರ್ನೆಟ್ ಕನೆಕ್ಟೆಡ್ ಡಿವೈಸಸ್ ಆರ್ ಕಂಪ್ಯೂಟರ್ ಮೊಬೈಲ್ ಫ್ರಮ್ ಥ್ರೆಟ್ಸ್. ಮ್ಯಾಲಿಷಿಯಸ್ ಅಟ್ಯಾಕ್ನಿಂದ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ತೀವಿ. ಇದರಲ್ಲಿ CIA ಅಂದ್ರೆ ಗೊತ್ತಿರಲಿ, ದಟ್ ಈಸ್ ಕಾನ್ಫಿಡೆನ್ಷಿಯಲಿಟಿ, ಇಂಟಿಗ್ರಿಟಿ ಆ್ಯಂಡ್ ಅವೈಲೇಬಿಲಿಟಿ. ಅದರ ಬಗ್ಗೆ ನಾವು ಕಾನ್ಫಿಡೆನ್ಷಿಯಲಿಟಿ ಅಂದ್ರೇನು, ಇಂಟಿಗ್ರಿಟಿ ಅಂದ್ರೇನು, ಅವೈಲೇಬಿಲಿಟಿ ಅಂದ್ರೇನು. ಲೈಕ್ ವೈಸ್ AAA ಅಥೆಂಟಿಕೇಶನ್, ಅಥರೈಸೇಷನ್ ಆ್ಯಂಡ್ ಅಕೌಂಟಿಂಗ್, ಈ ಪ್ರೊಸೆಸ್ ಬಗ್ಗೆನೂ ಕೂಡ ನಾವು ಬರಿಬೇಕಾಗತ್ತೆ. ದಿಸ್ ಈಸ್ ಇಂಪಾರ್ಟೆಂಟ್. ದೆನ್ ವಾಟ್ ಈಸ್ ಮಾಲ್ವೇರ್, ಮಾಲ್ವೇರ್ ಅಂದ್ರೆ ಏನು ಆ್ಯಂಡ್ ಟೈಪ್ಸ್. ಮಾಲ್ವೇರ್ ಅಂದರೆ ಈಗ ಇಲ್ಲಿ ನಾವು ನೋಡುವಂಗೆ ಇಟ್ ಈಸ್ harmful to the computer. Some file enter into the by means of software computer and that is harmful. ಈಗ ಅದರಲ್ಲಿ ಟೈಪ್ಸ್ ಸ್ಪೈವೇರ್, ಆಡ್ವೇರ್, ಬ್ಯಾಕ್ಡೋರ್, ರ್ಯಾನ್ಸಮ್ವೇರ್, ಸ್ಕೇರ್ವೇರ್, ರೂಟ್ ಕಿಟ್, ದೆನ್ ವೈರಸ್, ಟ್ರೋಜನ್ ವೈರಸ್, ಹಾರ್ಸ್ ವರ್ಮ್. ದೀಸ್ ಆರ್ ಆಲ್ ದಿ ಎಕ್ಸಾಂಪಲ್ ಫಾರ್ ದಟ್. ಲೈಕ್ ವೈಸ್ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಈಗ ಪರ್ಪಸ್ ಆಫ್ ಡಿಫೆನ್ಸ್ ಇನ್ ಡೆಪ್ತ್ ಅಂದ್ರೆ ಏನು, ಎಕ್ಸ್ಪ್ಲೇನ್ ದಿ ಲೇಯರ್. ಇದು ಕೂಡ ನೀವು ವಿತ್ ದ ಹೆಲ್ಪ್ ಆಫ್ ಆರ್ಕಿಟೆಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಫಸ್ಟ್ ಲೇಯರ್ ಅಲ್ಲಿ ನೆಟ್ವರ್ಕ್ ಪ್ರೊಟೆಕ್ಷನ್ ಪೆರಿಮೀಟರ್ ಡಿಫೆನ್ಸ್ ಇರುತ್ತೆ, ಸೆಕೆಂಡ್ ಲೇಯರ್ ಹೋಸ್ಟ್ ಡಿಫೆನ್ಸ್ ಇರುತ್ತೆ, ಥರ್ಡ್ ಲೇಯರ್ ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ ಅಪ್ಲಿಕೇಶನ್ ಡಿಫೆನ್ಸ್ ಇರುತ್ತೆ, ದೆನ್ ಡಾಟಾ ಇನ್ಫಾರ್ಮೇಷನ್ ಪ್ರೊಟೆಕ್ಷನ್. ಇವೆಲ್ಲ ಪಾಯಿಂಟ್ಸ್ ನೀವು ಮೆನ್ಷನ್ ಮಾಡೋದಷ್ಟೇ ಅಲ್ಲದೆ ಇದನ್ನು ಎಕ್ಸ್ಪ್ಲೇನ್ ಕೂಡ ಮಾಡಬೇಕು. ದಿಸ್ ಈಸ್ ಅಬೌಟ್ ಡೆಪ್ತ್ ಆಫ್ ಡಿಫೆನ್ಸ್. ನೆಕ್ಸ್ಟ್ ಅದಾದ್ಮೇಲೆ ಡಾಸ್ ಆ್ಯಂಡ್ DDoS ಅಟ್ಯಾಕ್ ಮತ್ತು ಆನ್ ಪಾತ್ ಅಟ್ಯಾಕ್ ಅಂತ ಬರುತ್ತೆ. ಡಾಸ್ ಅಟ್ಯಾಕ್ ಅಂದ್ರೆ ಏನು ಅಂದ್ರೆ ಡಿನಯಲ್ ಆಫ್ ಸರ್ವಿಸ್ ಅಟ್ಯಾಕ್. ಆಯ್ತಾ ಅಂದ್ರೆ ಅಟ್ಯಾಕರ್ಸ್ ಏನಿದೆಯಲ್ಲ ನಮ್ಮ ಸರ್ವಿಸನ್ನು ಅಪ್ಲೈ ಮಾಡಲಿಕ್ಕೆ ನಮಗೆ ಕೊಡೋದಿಲ್ಲ. ಇಲ್ಲಿ ನೋಡ್ಬೋದು ನಾವು ವಾಟ್ ಈಸ್ ಡಾಸ್ ಅಂದ್ರೆ ಡಿನಯಲ್ ಆಫ್ ಸರ್ವಿಸ್ ಅಂದ್ರೆ ದಿಸ್ ಇಸ್ ಅಟ್ಯಾಕ್ ಟೈಪ್ ಆಫ್ ವೇರ್ ಅಟ್ಯಾಕರ್ ಸೆಂಡ್ ಎನಾರ್ಮಸ್ ಅಮೌಂಟ್ ಆಫ್ ರಿಕ್ವೆಸ್ಟ್. ಅಂದ್ರೆ ವೆಬ್ಸೈಟನ್ನು ಸರ್ವರ್ ಮೇಲೆ ಕಂಟಿನ್ಯೂಸ್ ಆಗಿ ರಿಕ್ವೆಸ್ಟ್ ಕಳಿಸ್ತಿರ್ತಾರೆ. ಅಂದ್ರೆ ಸರ್ವರ್ ಕೆಪಾಸಿಟಿ ಅಷ್ಟು ಹ್ಯಾಂಡಲ್ ಮಾಡೋದು ಇರಂಗಿಲ್ಲ, ಆದರೂ ಕಳಿಸ್ತಿರ್ತಾರೆ. ಅದರಿಂದ ರೆಸ್ಪಾನ್ಸ್ ಸ್ಲೋ ಆಗುತ್ತೆ, ಸರ್ವರ್ ಸ್ಲೋ ಆಗುತ್ತೆ, ಸರ್ವರ್ ಕ್ರ್ಯಾಶ್ ಆಗುತ್ತೆ. ಮತ್ತು DDoS ಅಂದ್ರೆ ಡಿಸ್ಟ್ರಿಬ್ಯೂಟೆಡ್ ಡಾಸ್ ಅಟ್ಯಾಕ್. ಇದ್ರ ಮೇಲೇನು ನೀವು ಬರಿಬೇಕಾಗತ್ತೆ. ದೆನ್ ಆನ್ ಪಾತ್ ಅಟ್ಯಾಕ್ ಅದರಲ್ಲಿ ಮ್ಯಾನ್ ಇನ್ ದ ಮಿಡಲ್, ಮ್ಯಾನ್ ಇನ್ ದ ಮೊಬೈಲ್, ಇದ್ರ ಬಗ್ಗೆನೂ ಎಲ್ಲ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಕಮಿಂಗ್ ಟು ಸೆಕ್ಷನ್ 2, ದ ವೆರಿ ಇಂಪಾರ್ಟೆಂಟ್ RSA ಅಲ್ಗಾರಿದಮ್ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ತಾರೆ. ಇದನ್ನು ಪದೇ ರಿಪೀಟ್ ಮಾಡಿದ್ದೀನಿ. ನೀವು ಇದನ್ನು ಪ್ರಾಬ್ಲಮ್ ಬಿಡದೆ ಓದಿ, ಪ್ಲೀಸ್ ಓದಿ, ಯಾಕಂದರೆ ಡೆಫಿನೆಟ್ ಆಗಿ ಬರೋ ಕ್ವಶನ್ RSA ಅಲ್ಗಾರಿದಮ್ ಮೇಲೆ. ಸ್ಟೆಪ್ಸು ಮತ್ತು ಅದರದ್ದು ಎಕ್ಸ್ಪ್ಲೇನೇಷನ್, ದೆನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು. ಡಿಜಿಟಲ್ ಸಿಗ್ನೇಚರ್ ಅಂದ್ರೇನು, ಎಕ್ಸ್ಪ್ಲೇನ್ ದ ವರ್ಕಿಂಗ್ ಆಫ್ ಡಿಜಿಟಲ್ ಸಿಗ್ನೇಚರ್. ಅದು ಕೂಡ ಇದು ಕ್ರಿಪ್ಟೋಗ್ರಫಿಯಲ್ಲಿ ಬರುತ್ತಲ್ಲ, ಇದನ್ನೆಲ್ಲ ನೀವು ಬರಿಬೇಕಾಗುತ್ತೆ. ಮಾಡೆಲ್ ಆಫ್ ಡಿಜಿಟಲ್ ಸಿಗ್ನೇಚರ್, ಅಲ್ಗಾರಿದಮ್. ಈಗ ಮೆಸೇಜ್ಲಿಂದ ಅಲ್ಗಾರಿದಮ್ ಹೋಗುತ್ತೆ,
ಒಂದು ಮೆಸೇಜ್ನಿಂದ ಅಲ್ಗಾರಿದಮ್ ಹೋಗಿ ಡಿಜಿಟಲ್ ಸಿಗ್ನೇಚರ್ ಜನರೇಟ್ ಆಗುತ್ತೆ. ದೆನ್ ಅದನ್ನು ವಿಲ್ ಗೆಟ್ ಟು ರಿಸೀವರ್ ಎಂಡ್. ರಿಸೀವರ್ ಎಂಡ್ನಲ್ಲಿ ಪ್ರೈವೇಟ್ ಕೀಯನ್ನು ಯೂಸ್ ಮಾಡಿ ಅದನ್ನೇನಿದೆಯಲ್ಲ ಡಿಜಿಟಲ್ ಸಿಗ್ನಲ್ ಅನಲೈಸ್ ಮಾಡಿ ಮತ್ತು ಅದನ್ನು ತಗೋತಾರೆ, ರಿಕವರ್ ಮಾಡ್ಕೋತಾರೆ. ಅದೇ ಎಕ್ಸ್ಪ್ಲನೇಷನ್ ಕೂಡ ಇಲ್ಲಿ ನೀವು ಬರೀಬೇಕಾಗುತ್ತೆ. ದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್, ಪಬ್ಲಿಕ್ ಕೀ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೇನು ಆ್ಯಂಡ್ ಇಟ್ಸ್ ಕಾಂಪೊನೆಂಟ್, PKI ಆ್ಯಂಡ್ ಇಟ್ಸ್ ಕಾಂಪೊನೆಂಟ್, ಅದನ್ನು ಕೂಡ ನೀವು ಇಲ್ಲಿ ಬರೀಬೇಕಾಗುತ್ತೆ. ಅದರಲ್ಲಿ ಡಿಜಿಟಲ್ ಸರ್ಟಿಫಿಕೇಟ್ಸ್ ಬಗ್ಗೆನೂ ಎಕ್ಸ್ಪ್ಲನೇಷನ್ ಇದೆ, ಸರ್ಟಿಫಿಕೇಟ್ ಅಥಾರಿಟಿ, ದೆನ್ ಕೀ ಫಂಕ್ಷನ್ಸ್ ಆಫ್ CA ಸರ್ಟಿಫಿಕೇಟ್ ಅಥಾರಿಟಿ, ಅದರ ಬಗ್ಗೆನೂ ಕೂಡ ನೀವು ಬರೀಬೇಕಾಗುತ್ತೆ. ದೆನ್ ಯೂಲರ್ಸ್ ಫಂಕ್ಷನ್ ಯೂಸ್ ಮಾಡಿ, ಟೋಷನ್ ಯೂಲರ್ಸ್ ಫಂಕ್ಷನ್ಸ್ ಯೂಸ್ ಮಾಡಿ ಒಂದು ವ್ಯಾಲ್ಯೂ 5 ವ್ಯಾಲ್ಯೂ ಫೈಂಡ್ ಮಾಡಕ್ಕೆ ಹೇಳ್ತಾರೆ ಮತ್ತು GCD ಕೂಡ ಫೈಂಡ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದು ಕೂಡ ಡೆಫಿನೆಟ್ ಆಗಿ ಬರೋ ಕ್ವಶನ್, ಪ್ಲೀಸ್ ಇದನ್ನು ಬಿಡದೆ ಓದಿ. ದಿಸ್ ಇಸ್ ಅಬೌಟ್ ದಿ ಪ್ರಾಬ್ಲಮ್. ಕಮಿಂಗ್ ಟು ಸೆಕ್ಷನ್ 3, ಫೈರ್ ವಾಲ್ ಅಂದ್ರೇನು, IDS ಅಂದ್ರೇನು, ಇದ್ರ ಬಗ್ಗೆನೂ ಎಕ್ಸ್ಪ್ಲನೇಷನ್ ಕೇಳ್ತಾರೆ. ವಾಟ್ ಈಸ್ ಅ ಫೈರ್ ವಾಲ್, ವಾಟ್ ಈಸ್ IDS, ಇಂಟ್ರೂಷನ್ ಡಿಟೆಕ್ಷನ್ ಸಿಸ್ಟಮ್. ಇದು ನಾನು ಕ್ವಶನ್ ಪೇಪರಲ್ಲಿ ಪಾಸಿಂಗ್ ಪ್ಯಾಕೇಜಲ್ಲಿ ಕವರ್ ಮಾಡಿದ್ದೀನಿ. ಇಂಟ್ರೂಷನ್ ಸಿಸ್ಟಮ್ ಅಷ್ಟೇ ಅಲ್ಲದೆ SDLC ವಾಟ್ ಆರ್ ದಿ ಡಿಫರೆಂಟ್ ಫೇಸಸ್ ಆಫ್ ಮೈಕ್ರೋಸಾಫ್ಟ್ ಸೆಕ್ಯೂರ್ SDLC. ಇಲ್ಲಿ ಕಾರುವಂಗ ಟ್ರೈನಿಂಗ್, ರಿಕ್ವೈರ್ಮೆಂಟ್, ಡಿಸೈನ್, ಇಂಪ್ಲಿಮೆಂಟೇಷನ್, ವೆರಿಫಿಕೇಶನ್, ರಿಲೀಸ್ ಆ್ಯಂಡ್ ರೆಸ್ಪಾನ್ಸ್. ದೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಈಚ್ ಬ್ಲಾಕ್ ಡಯಾಗ್ರಾಮ್ ನೀವು ಟ್ರೈನಿಂಗ್ ಬಗ್ಗೆ ಬರೀಬೇಕು, ರಿಕ್ವೈರ್ಮೆಂಟ್ ಬಗ್ಗೆ, ಡಿಸೈನ್ ಬಗ್ಗೆ, ಇಂಪ್ಲಿಮೆಂಟೇಷನ್ ಬಗ್ಗೆ, ವೆರಿಫಿಕೇಶನ್ ಟೆಸ್ಟಿಂಗ್ ಬಗ್ಗೆ, ಇದನ್ನೆಲ್ಲ ನೀವು ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದರ ಜೊತೆಗೆ 6A ಕ್ವಶನ್ ಏನಂದ್ರೆ ಥರ್ಡ್ ಪಾರ್ಟಿ ಪ್ಯಾಚ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಬಿಟ್ ಲಾಕರ್ ಡ್ರೈವ್ ಎನ್ಕ್ರಿಪ್ಷನ್ ಅಂದ್ರೇನು, ಇವೆಲ್ಲ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ ಅಲ್ಲಿ ಇದೆ. ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ಇಲ್ಲಿಸ್ಟ್ರೇಟ್ OWASP ಟಾಪ್ 10 ವೆಬ್ ವಲ್ನರಬಿಲಿಟೀಸ್. ಟಾಪ್ 10 ವೆಬ್ ವಲ್ನರಬಿಲಿಟೀಸ್ ಒಳಗೆ ಇದು ಬ್ರೋಕನ್ ಆಕ್ಸೆಸ್ ಕಂಟ್ರೋಲ್, ಕ್ರಿಪ್ಟೋಗ್ರಫಿ ಫೇಲ್ಯೂರ್, ಇಂಜೆಕ್ಷನ್ ಅಟ್ಯಾಕ್, ಇನ್ಸೆಕ್ಯೂರ್ ಡಿಸೈನ್, ಇವೆಲ್ಲ ಏನಿದೆಯಲ್ಲ ಅದರದ್ದು ರೀಸನ್ ಆಗಿದಾವೆ. ಲೈಕ್ ವೈಸ್ ಸೆಕ್ಯೂರಿಟಿ ಮಿಸ್ಕಾನ್ಫಿಗರೇಷನ್, ವಲರಬಲ್ ಆ್ಯಂಡ್ ಔಟ್ಡೇಟೆಡ್ ಕಾಂಪೋನೆಂಟ್ಸ್, ದೀಸ್ ಆರ್ ಆಲ್. ಇದ್ರ ಜೊತೆಗೆ ನೀವು ಲಿಸ್ಟ್ ಮಾಡೋದಷ್ಟೇ ಅಲ್ಲದೆ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಕೊಡಬೇಕಾಗತ್ತೆ, ಯಾಕಂದರೆ ಇದು 10 ಮಾರ್ಕ್ಸಿಗೆ ಕೇಳಿರೋ ಕ್ವಶನ್. ಕಮಿಂಗ್ ಟು ಸೆಕ್ಷನ್ 4, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರುವಂಗೆ ಕ್ಲೌಡ್ ಸೆಕ್ಯೂರಿಟಿ ಮಾಡೆಲ್ಸ್ ಮೇಲೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೌಡ್ ಸೆಕ್ಯೂರಿಟಿ ಮಾಡೆಲ್. ಇದು ಆಲ್ರೆಡಿ ನಾನು ಹೇಳಿದ್ದೀನಿ. ಇದರಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್ ಮತ್ತು ಸಾಫ್ಟ್ವೇರ್ ಆಸ್ ಎ ಸರ್ವಿಸ್, ಸಮ್ ಟೈಮ್ ಫಂಕ್ಷನ್ ಆಸ್ ಎ ಸರ್ವಿಸ್, ಇದ್ರ ಬಗ್ಗೆ ಎಲ್ಲ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ದೆನ್ ಕಮಿಂಗ್ ಟು ದಿ IAM. ವಾಟ್ ಈಸ್ IAM? ಐಡೆಂಟಿಟಿ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಟ್ಸ್ ಬೆಸ್ಟ್ ಪ್ರಾಕ್ಟೀಸಸ್. ಅದನ್ನು ಹೇಳಿ ಆ ಬೆಸ್ಟ್ ಪ್ರಾಕ್ಟೀಸಸ್ ಏನು, ಅಡಾಪ್ಟ್ ಟು ಝೀರೋ ಟ್ರಸ್ಟ್ ಅಪ್ರೋಚ್ ಟು ಸೆಕ್ಯೂರಿಟಿ, ಐಡೆಂಟಿಫೈ, ಪ್ರೊಟೆಕ್ಟ್ ಹೈ ವ್ಯಾಲ್ಯೂ ಡಾಟಾ, ಎನ್ಫೋರ್ಸ್ ಅ ಸ್ಟ್ರಾಂಗ್ ಪಾಸ್ವರ್ಡ್ ಪಾಲಿಸಿ, ಮಲ್ಟಿಫ್ಯಾಕ್ಟರ್ ಅಥೆಂಟಿಕೇಶನ್, ಅದನ್ನೆಲ್ಲ ನೀವು ಬರೀಬೇಕಾಗತ್ತೆ. Automate workflow. Then last one is list and explain HTTP methods. This is very very important. Previous question paper ಅಲ್ಲಿ ಕೇಳಿದಾರ, 2024 ಮೇಕಪ್ ಎಕ್ಸಾಮ್ ಅಲ್ಲಿನೂ ಕೇಳಿದಾರ. get method, head method, put post, delete method, ಇದ್ರ ಬಗ್ಗೆ ಎಲ್ಲ ನೀವು ಬರೀಬೇಕಾಗುತ್ತೆ. HTTP ಅಂದ್ರೆ ನೆನಪಿರಲಿ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದನ್ನು ನೀವು ಎಲ್ಲ ಈ ಮೆಥಡ್ಸ್ ಏನಿದಾವ ಇದ್ರ ಬಗ್ಗೆ ಅಟ್ಲೀಸ್ಟ್ 3 to 4 ಲೈನ್ಸ್ ಬರೀಬೇಕಾಗುತ್ತೆ. ಯಾವ ಥರ ಇದು ವರ್ಕ್ ಆಗುತ್ತೆ, ಸರ್ವರ್ಲಿಂದ ಯಾವ ಥರ ಡಾಟಾ ಫೆಚ್ ಮಾಡ್ತೀವಿ. ಆಂಡ್ರಾಯ್ಡ್ ಅಪ್ಲಿಕೇಶನ್ ಆ್ಯಂಡ್ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ 10 ಮಾರ್ಕ್ಸಿಗೆ ಕೇಳಿದ್ದಾರೆ. ಮತ್ತು ಲಿನಕ್ಸ್ ಕರ್ನಲ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಲಿನಕ್ಸ್ ಕರ್ನಲ್ ಇಲ್ಲಿ ಕಾಣ್ತಾ ಇರೋ ಡಯಾಗ್ರಾಮನ್ನು ಬರೆದು ಈಚ್ ಬ್ಲಾಕ್ ಡಯಾಗ್ರಾಮ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಲೈಕ್ ವೈಸ್ ಲಿನಕ್ಸ್ ಕರ್ನಲ್ ಆದಮೇಲೆ ಲಾಸ್ಟ್ ಸೆಕ್ಷನ್ ಏನಿದೆಯಲ್ಲ, ದ ವೆರಿ ಇಂಪಾರ್ಟೆಂಟ್ ಒನ್ ಈಸ್ ಲೈಫ್ ಸೈಕಲ್ ಆಫ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್. ಲೈಫ್ ಸೈಕಲ್ ಆಫ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಕ್ವಶನ್ ನೋಡಿ, ರೀಡ್ ದ ಕ್ವಶನ್ ಕೇರ್ಫುಲಿ. ಫಸ್ಟ್ ಇಲ್ಲಿ ಹೇಳ್ತಾರೆ ವಾಟ್ ಆರ್ ದಿ ಆಬ್ಜೆಕ್ಟಿವ್ ಆಫ್ ದಿ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಏನಿದೆ ಲೈಫ್ ಸೈಕಲ್ ಆಫ್ ದಿ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್. ಲೈಫ್ ಸೈಕಲ್ ಆಫ್ ದಿ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ನೀವು ಇಲ್ಲಿ ಆಬ್ಜೆಕ್ಟಿವ್ ಫಸ್ಟ್ ಬರೆದ್ಬಿಟ್ಟು, ಇದು ಸ್ಟ್ಯಾಂಡರ್ಡೈಸ್ ಮೆಥಡ್ ಆ್ಯಂಡ್ ಪ್ರೊಸೀಜರ್ ಆರ್ ಯೂಸ್ ಫಾರ್ ದಿ ಎಫಿಷಿಯಂಟ್ ಪ್ರಾಂಪ್ಟ್ ಅನಾಲಿಸಿಸ್, ಪ್ರಾಂಪ್ಟ್ ರೆಸ್ಪಾನ್ಸ್, ಡಾಕ್ಯುಮೆಂಟೇಷನ್, ಆನ್ ಗೋಯಿಂಗ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರಿಪೋರ್ಟ್ ಆಫ್ ಇನ್ಸಿಡೆಂಟ್. ಇದ್ರ ಬಗ್ಗೆ ಎಲ್ಲ ನೀವು ಬರೆದ್ಬಿಟ್ಟು ಲೈಫ್ ಸೈಕಲ್ ಇನ್ಸಿಡೆಂಟ್ ಮ್ಯಾನೇಜ್ಮೆಂಟ್ ಬಗ್ಗೆ ವಿತ್ ಡಯಾಗ್ರಾಮ್ ನೀವು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಡಯಾಗ್ರಾಮ್ ಅಷ್ಟೇ ಅಲ್ಲ, ಆ ಈಚ್ ಬ್ಲಾಕ್ ಡಯಾಗ್ರಾಮಲ್ಲಿ ಈಚ್ ಬ್ಲಾಕ್ ಏನೇನು ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ದೆನ್ ವಾಟ್ ಈಸ್ ದ GRC? ಎಕ್ಸ್ಪ್ಲೇನ್ ಎಂಟರ್ಪ್ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಐಡೆಂಟಿಫೈ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಸ್ಕ್ ಫೇಸ್ಡ್. ಇದು ಕೂಡ ನೀವು ಇಲ್ಲೇ ಬರೀಬೇಕಾಗತ್ತೆ. GRC ಅಂದ್ರೇನು, ದೆನ್ ಎಂಟರ್ಪ್ರೈಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅಂದ್ರೇನು, ಆಲ್ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಅಬೌಟ್ ERM. ಸ್ಟೆಪ್ಸು ಕೂಡ ನೀವು ಇಲ್ಲೇ ಬರೀಬೇಕು. ದೆನ್ ಕಮಿಂಗ್ ಟು ದಿ ನೆಕ್ಸ್ಟ್ ಟಾಪಿಕ್ ಈಸ್ ವಾಟ್ ಈಸ್ ಲೈಫ್ ಸೈಕಲ್ ವಲ್ನರಬಿಲಿಟಿ ಮ್ಯಾನೇಜ್ಮೆಂಟ್, ಟೈಪ್ಸ್ ಆಫ್ ವಲ್ನರಬಿಲಿಟಿ. ಇದು ನಾನು ಆಲ್ರೆಡಿ ಹೇಳಿದ್ದೀನಿ. ವಾಟ್ ಈಸ್ ದಿಸ್ ಈಸ್ ಲೈಫ್ ಸೈಕಲ್ ಆಫ್ ಡಿಸ್ಕವರ್, ಆರ್ಗನೈಸ್, ಅಸೆಸ್, ರಿಪೋರ್ಟ್, ದೆನ್ ರಿಮಿಡಿಯೇಟ್ ಆ್ಯಂಡ್ ವೆರಿಫೈ. ಇದ್ರ ಬಗ್ಗೆ ನೀವು ಡಿಸ್ಕವರಿ ಬಗ್ಗೆ, ಪ್ರಿಯಾರಿಟೈಸ್ ಅಸೆಟ್, ಅಸೆಸ್, ರಿಪೋರ್ಟ್, ರೆಮಿಡಿಯೇಟ್, ವೆರಿಫೈ, ಇದ್ರ ಬಗ್ಗೆ ಎಲ್ಲ ನೀವು ಬರೀಬೇಕಾಗತ್ತೆ. ಟೈಪ್ಸ್ ಆಫ್ ವಲ್ನರಬಿಲಿಟಿ, ಹಾರ್ಡ್ವೇರ್ ವಲ್ನರಬಿಲಿಟಿ, ನೆಟ್ವರ್ಕ್ ವಲ್ನರಬಿಲಿಟಿ,
ಇದ್ರ ಬಗ್ಗೆನೂ ಕೂಡ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ವಲ್ನರಬಿಲಿಟಿ, ಹ್ಯೂಮನ್ ವಲ್ನರಬಿಲಿಟಿ, ದಿಸ್ ಈಸ್ ಆಲ್. ದೆನ್ ಲಾಸ್ಟ್ ದ ಕ್ವಶನ್ ಈಸ್ ವಾಟ್ ಆರ್ ದಿ ಡೇ OPS. ದಿಸ್ ಈಸ್ ಡೆಫಿನೆಟ್ ಕ್ವಶನ್ ಬರೋದು. ಡೇ OPS ಅಂದ್ರೆ ಏನು? ಎಕ್ಸ್ಪ್ಲೇನ್ ಸೆಕ್ಯೂರಿಟಿ ಚಾಲೆಂಜಸ್ ಆ್ಯಂಡ್ ಕೋರ್ ಪ್ರಿನ್ಸಿಪಲ್. ಡೇ OPS ಸೆಕ್ಯೂರಿಟಿ ಬಗ್ಗೆ ನೀವು ಡಿಟೇಲ್ ಆಗಿ ಬರಿಬೇಕಾಗುತ್ತೆ. ಇವೆಲ್ಲ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್. ಇದು ಡಯಾಗ್ರಾಮ್ ಚೆನ್ನಾಗಿ ನೋಡ್ಕೊಳ್ಳಿ. ಡೆವಲಪ್ಮೆಂಟ್, IT ಆಪರೇಷನ್ ಆ್ಯಂಡ್ ಕ್ವಾಲಿಟಿ ಅಶ್ಯೂರೆನ್ಸ್. ದೆನ್ ಇದ್ರದ್ದು ಎಕ್ಸ್ಪ್ಲನೇಷನ್. ದೆನ್ ಅದಾದಮೇಲೆ ಸೆಕ್ಯೂರಿಟಿ ಚಾಲೆಂಜಸ್ ಏನು, ಕಾನ್ಫಿಗರೇಷನ್ ಮ್ಯಾನೇಜ್ಮೆಂಟ್, ದೆನ್ CI/CD, ಕಂಟಿನ್ಯೂಸ್ ಇಂಟಿಗ್ರೇಷನ್ ಆ್ಯಂಡ್ ಕಂಟಿನ್ಯೂಸ್ ಡೆವಲಪ್ಮೆಂಟ್, infrastructure as a code. You have to write all these points, then you will get 10 marks. This is all about the passing package. ಈ ವಿಡಿಯೋ ನಿಮ್ಗೆ ಲೈಕ್ ಆದರೆ ಎಲ್ಲ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.